ನಾನು ಕೆಲಸ ಸೇರೋದು ಹೊಸದ್ರಲ್ಲಿ ನನ್ಗೂ ನನ್ನ ಕುಟುಂಬಕ್ಕೂ ಬಹಳ ಹೆಲ್ಪ್ ಮಾಡಿದ್ರಿ. ಯಾವ ರೀತಿಯಲ್ಲಿ ಸಹಾಯ? ನಮ್ಮ ಮನೆಗೆ ರೇಷನ್ನು ಮತ್ತೆ ಹಬ್ಬ ಬಂದಾಗ ಹೊಸ ಬಟ್ಟಿ ಮತ್ತೆ ಮಕ್ಕಳಿಗೆ ಸ್ಕೂಲ್ ಹೋಗ್ಲಿಕ್ಕೆ ರೊಕ್ಕ ಎಲ್ಲ ಸಹಾಯ ಮಾಡ್ರಿ. ಆದ್ರೆ ಒಂದಿನ ಅಸಹ್ಯ ಅನ್ಸ್ಬಿಟ್ರು ರೀ ನಮ್ ವಿಕ್ರಾಂತ್ ಸಾಹೇಬ್ರು. ಅದು ಕನ್ಸೋ ನನ್ಸೋ ಅಂತ ಅರ್ಥ ಆಗಲ್ದಂಗ್ ಹೊಲ್ಟೋಯ್ತ್ರಿ. ಅವತ್ತು ಅವ್ರ ಮಾತು ಕೇಳಿ ನನ್ಗೆ ಸಿಡಿಲ್ ಬಡ್ದಂಗ ಆತ್ರಿ. ಹಾಗಿತ್ರಿ ಅವ್ರ ಮಾತು. ಏನ್ ಮಾತು? ವಿಕ್ರಾಂತ್ ಸಾಹೇಬ್ರು ನನ್ಗೆ ಇದ್ದಕ್ಕಿದ್ದಂಗೆ ಒಮ್ಮೆಲೆ 1 ಲಕ್ಷ ರೊಕ್ಕ ಕೊಟ್ರು ರೀ. ಇದು ನಿಂಗೆ ಇಟ್ಕೊಂತ ಕೊಟ್ಬಿಟ್ರು ರೀ. 1 ಲಕ್ಷ ರೊಕ್ಕ ನೋಡಿ ನಾ ಅಂಜ್ಬಿಟ್ಟೆ ರೀ, ದಿಗ್ಲಾಗೋಯ್ತು. ಈ ರೊಕ್ಕ ಎದಕ್ಕೆ ರೀ ಅಂತ ಕೇಳ್ದೆ ರೀ ಅವ್ರನ್ನ. ಇಷ್ಟ್ರಲ್ಲೇ ಒಂದು ಹೊಸ ಕೆಲ್ಸ ಹೇಳ್ತೇನೆ, ಅದಕ್ಕೆ ಈ 1 ಲಕ್ಷ ಅಂತ ಹೇಳಿದ್ರಿ ರೀ. ಅದಕ್ಕೆ ನಾನ್ ಇಸ್ಕೊಂಡ್ಬಿಟ್ಟನ್ರಿ. ಆ 1 ಲಕ್ಷ ಬಳಸ್ಕೊಳ್ಳೋ ಅಗತ್ಯ ಐತ್ರಿ. ಅದಕ್ಕೆ ಆ 1 ಲಕ್ಷನ ಬಳಸ್ಕೊಂಡ್ಬಿಟ್ಟೆ, ಖರ್ಚಾಗೋತ್ರಿ. ಸರಿ, ಯಾವ ಕಾರಣಕ್ಕೆ ವಿಕ್ರಾಂತ್ ಅವ್ರು ಕೊಟ್ಟ 1 ಲಕ್ಷನ ಖರ್ಚು ಮಾಡಿದ್ರಿ? ಆ 1 ಲಕ್ಷನ ನಮ್ ಸಂಸಾರದಾಗ ಸ್ವಲ್ಪ ಕಷ್ಟ ಬಂದಿತ್ರಿ, ಅದ್ರ ಸಲುವಾಗಿ ಉಪಯೋಗಿಸ್ಕೊಂಡ್ಬಿಟ್ಟೆ. ಸರಿ, ಅವಾಗ್ಲೇ ಒಂದ್ ವಿಷಯ ಹೇಳಿದ್ರಿ. ಒಂದ್ ದಿವಸ ವಿಕ್ರಾಂತ್ ಸಾಹೇಬ್ರು ಅಸಹ್ಯ ಅನ್ಸ್ಬಿಟ್ರು ಅಂತ. ಅದು ಯಾವತ್ತು, ಯಾವ ಕಾರಣಕ್ಕೆ ಹಾಗನ್ಸಿದ್ರು? ನನ್ಗೆ 1 ಲಕ್ಷ ಕೊಟ್ಟು 1 ವಾರದಾಗನೇ ನನ್ಗೆ ಹೊಸ ಕೆಲ್ಸ ಹಚ್ಬಿಟ್ರು ರೀ. ಆಗ್ಲೇ ನನ್ಗೆ ವಿಕ್ರಾಂತ್ ಸಾಹೇಬ್ರ ಮೇಲಿದ್ದ ಅಭಿಪ್ರಾಯ ಬದಲಾತ್ರಿ. ಹಾಗೆ ಸ್ವಲ್ಪ ಭಯನೂ ಆತ್ರಿ ಮೇಡಮ್ ಅವ್ರ. ಏನ್ ಕೆಲ್ಸ ವಹಿಸಿದ್ರು? ನಾನ್ ಅವ್ರ ಹೆಂಡತಿ ಹೆಸರು ಪ್ರಜ್ಞಾ ಅಂತ್ರಿ. ನನ್ ಹೆಂಡತಿ ಪ್ರಜ್ಞಾನ ಕೊಂದ್ಬಿಡು ಅಂತ ಹೇಳಿದ್ರು ರೀ. ಆಗ ಗೊತ್ತಾತ್ರಿ ಮೇಡಮ್ ಅವ್ರೆ, ನಾನು ಕೊಟ್ಟು 1 ಲಕ್ಷ ಸುಪಾರಿ ಅಂತ ತಿಳಿತ್ರಿ. ನೀವು 1 ಲಕ್ಷದ ಮುಲಾಜ್ಗೆ ಪ್ರಜ್ಞನ್ ಕೊಂದ್ರ? ಇಡಿಯಟ್!